ಮನುಷ್ಯನಿಗೆ ಅಸಾಧ್ಯ, ಆದರೆ ನನಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಯಾಕೆ ದೇವರು ಹೀಗೆ ಹೇಳಿದ್ರು? ಮನುಷ್ಯನು ಒಂದಲ್ಲ ಒಂದು ದಿವಸ ಸೋತು ಹೋಗ್ತಾನೆ, ಆದರೆ ನಮ್ಮ ದೇವರು ಎಂದಿಗೆ ಸಹ ಆತನು ಸೋತು ಹೋಗುವುದಿಲ್ಲ. ಸೊ ಈ ಲೋಕದಲ್ಲಿ ಮನುಷ್ಯನಿಗೆ ಒಂದು ನಿಯಮಿತ ವರ್ಷ ಉಂಟು, ಆದರೆ ನಮ್ಮ ದೇವರಿಗೆ ವರ್ಷಗಳಿಲ್ಲ. ಆಮೇಲೆ ಆತನು ಸೃಷ್ಟಿ ಮಾಡುವ ದೇವರಾಗಿದ್ದಾನೆ. ಸೊ ಸೃಷ್ಟಿಸಿದ ದೇವರಿಗೆ ಎಲ್ಲವೂ ಸಾಧ್ಯ. ಸೊ ನಾವು ದೇವರ ವಾಕ್ಯದಲ್ಲಿ ಲಾಜರನ ಬಗ್ಗೆ ನೋಡುವುದಾದ್ರೆ, ಲಾಜರನು ಸಮಾಧಿಯ ಒಳಗೆ ಇರುವಾಗ ಯೇಸು ಸ್ವಾಮಿ ಬಂದು ಲಾಜರನೇ ಎದ್ದು ಬಾ ಅಂತ ಹೇಳುವಾಗ ಲಾಜರ ಹೊರಗೆ ಬರ್ತಾನೆ. ಸೊ ಅಲ್ಲಿದ್ದ ಎಲ್ಲ ಜನ ನಂಬ್ತಾರೆ. ಸೊ ನಮ್ಮ ದೇವರಿಗೆ ಅಸಾಧ್ಯವಾದ ಕಾರ್ಯವು ಅದು ಒಂದು ಇಲ್ಲ. ಬಿರುಗಾಳಿಯನ್ನು ಶಾಂತ ಮಾಡಿದ ದೇವರು, ಅಲೆಗಳನ್ನು ಶಾಂತ ಮಾಡಿದ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಬಿರುಗಾಳಿಯ ಸಂಗತಿ, ಅಲೆಗಳ ಸಂಗತಿ, ಹೋರಾಟ, ಬಾಧೆ, ನಿಂದನೆ ಯಾವುದಾದ್ರೂ ಇರುವುದಾದ್ರೆ ಅಸಾಧ್ಯವಾದ ಸಾಧ್ಯವನ್ನು ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ಅಸಾಧ್ಯವಾದದ್ದು ಆತನಿಗೆ ಒಂದೂ ಇಲ್ಲ. ಆಮೇಲೆ ಹಾಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಅಸಾಧ್ಯವಾದ ಸಂಗತಿ ಯಾವುದಾದ್ರೂ ಇರುವುದಾದ್ರೆ ದೇವರು ಸಾಧ್ಯ ಮಾಡ್ತಾನೆ ಎಂಬುದಾಗಿ. ಆಮೇಲೆ ಹಾಲೆಲೂಯ. ಆರಾಧಿಸ್ಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ಗಟ್ಟಿಯಾಗಿ ಹಾಲೆಲೂಯ, ಹಾಲೆಲೂಯ. ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸಿ ಆತನಾಮವನ್ನು ಬಲಿಪಡಿಸೋಣ. ಕರೆಗಳನ್ನು ತಟ್ಟುತ್ತ ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ದೇವರಿಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸೋಣ. ಹಾಲೆಲೂಯ. Thank you, Jesus. ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ. ಹೇಳಿ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ. ನಿನ್ನಿಂದ ಎಲ್ಲ ಸಾಧ್ಯ, 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 ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಹೇಳಲು ಆಗದಂತ ಅದ್ಭುತವ ಮಾಡುವೆ ನೀನು, ಅಪ್ಪ ನೀನು. ಎಣಿಸಲು ಆಗದ ಅತಿಶಯ ಮಾಡುವೆ ನೀನು, ಅಪ್ಪ ನೀನು. ಹೇಳಲು ಆಗದಂತ ಅದ್ಭುತವ ಮಾಡುವೆ ನೀನು, ಅಪ್ಪ ನೀನು. ಎಣಿಸಲು ಆಗದ ಅತಿಶಯ ಮಾಡುವೆ ನೀನು, ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ, ಅಸಾಧ್ಯವಾದದ್ದು ಒಂದೂ ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ. ನಿನ್ನಿಂದ ಎಲ್ಲ ಸಾಧ್ಯ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ. ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ, ಸಾಧ್ಯ, ಎಲ್ಲ ಸಾಧ್ಯ ನಿನ್ನಿಂದಲೇ, ಎಲ್ಲ ಸಾಧ್ಯ. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಯುವೆ ನೀನು, ಅಪ್ಪ ನೀನು. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಯುವೆ ನೀನು, ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. ಸಾಧ್ಯ, ಅಸಾಧ್ಯ
ಹೇಳ್ತಾರೆ, ನಮ್ಮ ದೇವರು ಒಳ್ಳೆಯವರು, ನಮ್ಮೆಲ್ಲರ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಸೊ ದೇವರ ವಾಕ್ಯ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. ಸೊ ನಿಮ್ಮ ಜೀವಿತದಲ್ಲಿ ನೀವು ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿರ್ಬೋದು, ಯಾವುದಾದ್ರೂ ಸಂಗತಿ ನಡೆಯದೇ ಇರಬಹುದು, ಆದರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ದೇವರು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಹಾಲೆಲೂಯ. ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನಾಕಾರ, ಆರಾಧನೆಕಾರ ಎಂಬುದಾಗಿ ಹಾಡುತ್ತಾ ಆತನನ್ನು ನಾವು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಕೊನೆಯ ಹಾಡನ್ನು ಹಾಡುತ್ತಾ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. चित्तरा
ಹೇಳಿದ್ದೇನೆ. ಅದರಲ್ಲಿ 3 ಮತ್ತು 4ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಕೀರ್ತನೆಗಳ ಪುಸ್ತಕ 141, ಸಾಮ್ ನಂಬರ್ 141 ವರ್ಸಸ್ 3 and 4. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಭೃಷ್ಟನವು ನನಗೆ ಬೇಡವೇ ಬೇಡ ಎಂಬ. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯವನ್ನು ಓದಿದ್ದೀರಿ? ಇವತ್ತು ನಾನು ನಂಬ್ತೇನೆ ಸ್ವಲ್ಪ ಸಮಯ ಈ ವಾಕ್ಯದೊಂದಿಗೆ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಕೊಟ್ಟದ್ದು ಯಾರಿಗೋಸ್ಕರ? ನಮಗೋಸ್ಕರ. ಆಮೇಲೆ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೋಸ್ಕರ ದೇವರು ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ದಾವೀದನು ಈ ಕೀರ್ತನೆಯನ್ನು ಬರೆಯುವಾಗ ಅವನು ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಎಂಬುದಾಗಿ. ನೋಡಿ, ದಾವೀದನಿಗೆ ಗೊತ್ತುಂಟು ಎಲ್ಲ ಆಶೀರ್ವಾದ ಯಾವುದರಿಂದ ಬರ್ತದೆ? ಯಾವುದರಿಂದ? ಏನ್ರಿ ಬಾಯಿ ಅಂತ ಹೇಳ್ರಿ, ಬಾಯಿಂದ. ಹೌದಾ? ಪ್ರೈಸ್ ದಿ ಲಾರ್ಡ್. ಒಂದು ನಾಶ ಯಾವುದರಿಂದ ಬರ್ತದೆ? ಬಾಯಿಂದಲೇ. ನಮ್ಮ ಬಾಯಿ ನಮ್ಮ ಜೀವಿತವನ್ನು ಕಟ್ಟುತ್ತದೆ, ನಮ್ಮ ಬಾಯಿ ನಮ್ಮ ಜೀವಿತವನ್ನು ಏನ್ ಮಾಡ್ತದೆ? ನಾಶ ಮಾಡ್ತದೆ. ದಾವೀದನಿಗೆ ಗೊತ್ತಿತ್ತು, ದಾವೀದನಿಗೆ ಅರಿವಿತ್ತು. ಅವರು ಹೇಳ್ತಾ ಇದ್ದಾರೆ ದೇವರೊಂದಿಗೆ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಎಂಬುದಾಗಿ. ನೋಡಿ, ದೇವರ ವಾಕ್ಯ ನಾವು ಗಮನಿಸುವಾಗ ಯಾಕೆ ದಾವೀದನು ತನ್ನ ತುಟಿಗಳನ್ನು ಕಾಯಿ ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ಆಸ್ಪದಗಳಿವೆ. ನಮ್ಮ ಬಾಯಲ್ಲಿ ನೆಗೆಟಿವ್ ಬರುವ ಸಾಧ್ಯತೆ ಜಾಸ್ತಿ. ಹೌದಾ? ಪ್ರೀಸರು ಹೋಗ್ತೀರಾ? ಆಮೇಲೆ ಹೆಚ್ಚಾಗಿ ನೆಗೆಟಿವ್ ಸಹಿತ ನಮ್ಮ ಬಾಯಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೌದಾ? ಪ್ರೀಸರು ಅದಕ್ಕೆ ಯಾರೊಟ್ಟಿಗೆ ಸೇರುವಾಗ ನೆಗೆಟಿವ್ ಬರ್ತದೆ? ಕೆಳಗಿನ ವಾಕ್ಯ ನೋಡ್ರಿ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆ ನನ್ನನ್ನು ಕಾಪಾಡು. ಲೋಕದವರೊಟ್ಟಿಗೆ ನಾವು ಹರಟೆ ಮಾತುಗಳನ್ನು ಆಡ್ತೇವೆ, ಆಗ ನಮಗೆ ಏನಾಗ್ತದೆ? ಭಕ್ತಿಹೀನತೆ ಉಂಟಾಗ್ತದೆ ಅಂತ ಸತ್ಯವೇದ ಇರ್ತದೆ. ಆದ್ರೆ ದೇವರ ಮಕ್ಕಳೊಂದಿಗೆ ನೀನು ಮಾತನಾಡುವಾಗ ದೇವರ ಮಾತೇ ಮಾತನಾಡ್ತಿ. ಎಷ್ಟೇ ಹೇಳ್ತೀನಿ, ನಾನು ದೇವರ ಮಾತುಗಳನ್ನು ನಾನು ಇವತ್ತು ಮಾತನಾಡ್ತೇನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ, ಯಾರು ಬಾಯಿಯನ್ನು ಕಾಪಾಡ್ತಾನೆ ಅವನು ಜೀವವನ್ನು ಕಾಪಾಡುವವನಾಗಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 3ನೇ ವಾಕ್ಯ. ಯಾಕೆ ಅವನು ನನ್ನ ಬಾಯನ್ನು ಕಾವಲಿರಿಸಿ ಎಂಬುದಾಗಿ ಹೇಳಲಿಕ್ಕೆ ಕಾರಣ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗ್ತಾನಂತೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವನಿಗೆ ಯಾವುದು ಇಷ್ಟ ಇಲ್ಲ? ನಾಶವಾಗುವುದು ಇಷ್ಟ ಇಲ್ಲ. ಯಾರಿಗೆ ಸಹ ನಾಶವಾಗುವುದು ಇಷ್ಟ ಇಲ್ಲ. ನಮಗೆಲ್ಲರಿಗೇನು? ಎಲ್ಲರಿಗೇನು ಆಶೆ? ನಾನು ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ. ಆಶೀರ್ವದಿಸಬೇಕಾದ್ರೆ ನಮ್ಮ ಬಾಯಿಯನ್ನು ಕಾಪಾಡಬೇಕು. ಎಷ್ಟೇ ಹೇಳ್ತೇನೆ, ನನ್ನ ಬಾಯಿಯನ್ನು ನಾನು ಕಾಪಾಡ್ತೇನೆ. ಅಲ್ಲಿ ನನ್ನ ಬಾಯಲ್ಲಿ ಬರುವ ಮಾತುಗಳು ಸರ್ವಶಕ್ತನ ಮುಂದೆ ಹೋಗುತ್ತದೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದಾರೆ? ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನೋಡುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 12 ವರ್ಸಸ್ 36, ಅದರಲ್ಲಿ ನೀವು ಸುಂದರವಾದ ವಾಕ್ಯ ನಾವು ಕಾಣಲಿಕ್ಕೆ ಸಾಧ್ಯ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಎಂತೆ ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನಗಳಲ್ಲಿ ಏನ್ ಮಾಡ್ಬೇಕಂತೆ? ಉತ್ತರ ಕೊಡ್ಬೇಕು. ನಾವು ಕೆಲವು ಸಲ ಮಕ್ಕಳೇ ಎಷ್ಟು ಜನ ಹೇಳ್ತೀವಿ? ನಾನು ಈಗ ಹೇಳಿದ್ದು ಗಮ್ಮತ್ತಿಗೆ ಹೇಳಿದಂತ. ನಿಮ್ಮ ಗಮ್ಮತ್ತು ಸಹ ಒಂದು ದಿವಸ ದೇವರ ಮುಂದೆ ಅದು ಬಹಳ ಪ್ರಾಬ್ಲಮ್ ತರ್ತದೆ. ಎಷ್ಟು ಜನ ಹೇಳಿದ್ರಾಗಿ? ನಾನು ಗಮ್ಮತ್ತಿಗೆ ಹೇಳಿದಂತೆ. ಎಷ್ಟು ಹೇಳಿಲ್ಲ ನೀವೆಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಅದು ಸುಮ್ಮನೆ ಆಡುವ ಮಾತುಗಳು, ಅಲ್ಲಿ ಸುಮ್ಮನೆ ಖುಷಾಲಿಗೆ ಆ ಮಾತುಗಳು ಯಾವರ ಮುಂದೆ ಬರ್ತದೆ? ದೇವರ ಮುಂದೆ ಬರ್ತದೆ. ಮತ್ತೆ ಮುಂದೆ ಬಂದ್ಯಾ? ನಿನ್ನ ಮಾತುಗಳಿಂದಲೇ ನೋಡಿ, ನೀತಿವಂತನೆಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ
ಅಪರಾಧಿ ಎಂದು ತೀರ್ಪು ಕೊಡಬೇಕು. ನಮ್ಮ ಮಾತುಗಳಿಂದ ನೀತಿವಂತರು ಎಂಬುದಾಗಿ ಜಡ್ಜ್ಮೆಂಟ್ ಆಗ್ತದೆ. ಅಲ್ಲಿ ಅಪರಾಧಿ ಸಹ ನಮ್ಮ ಮಾತುಗಳಿಂದಲೇ ತೀರ್ಮಾನವಾಗ್ತದೆ. ಹಲ್ಲೆಲೂಯಾ, ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ನಮ್ಮ ಬಾಯಿಯನ್ನು ಕಾಪಾಡುವುದು. ಹಲ್ಲೆಲೂಯಾ. ನಮ್ಮ ಬಾಯಿಯನ್ನು ಕಾಪಾಡಿದ್ರೆ ನಮಗೆ ಆಯುಷ್ಯ ಜಾಸ್ತಿ ಆಗ್ತದೆ. ಎಷ್ಟು ಜನ ಇದ್ರೆ ಆಯುಷ್ಯ ಎಷ್ಟು ಜನರಿಗೆ ಜಾಸ್ತಿ ಬೇಕು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೆ ಸಹ ಆಯುಷ್ಯ ಜಾಸ್ತಿಯೇ ಬೇಕು. ನೀವು ನೋಡಿ 34ನೇ ಕೀರ್ತನೆಯಲ್ಲಿ ನೀವು ನೋಡುವುದಾದ್ರೆ 34ನೇ ಕೀರ್ತನೆಯಲ್ಲಿ 13ನೇ ವಾಕ್ಯ, ಅದರ ಮೊದಲು ಏನ್ ಬರ್ತದೆ? ದೀರ್ಘಾಯುಷ್ಯ ಬೇಕು, ಹಾಗೆ ಬರ್ತದಲ್ಲ, ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಮಾಡಬೇಕು, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ. ಮತ್ತೆ ಏನಂತೆ? ವಂಚನೆಯ ಮಾತುಗಳಿಗೆ ಬೀಳದೆ. ಹಾಗಾದ್ರೆ ಸೈತಾನ ಯಾವಾಗ ಸಹ ನಮ್ಮ ಬಾಯಲ್ಲಿ ಕೆಟ್ಟದ್ದು ಬರುವಂತೆ ನಮ್ಮನ್ನು ಏನ್ ಮಾಡ್ತಾನೆ? ಕೆಲವು ಸಲ ಬೇರೆಯವರ ಸಂಗಡ ಮೂವ್ ಆಗುವಾಗ ನಮ್ಮ ಬಾಯಲ್ಲಿ ಕೆಟ್ಟದ್ದು ಬರ್ತದೆ. ಅದಕ್ಕೆ ದೇವರ ಮಕ್ಕಳೊಂದಿಗೆ ನಾವು ಕಲೆಕ್ಷನ್ ಇಡಬೇಕು, ದೇವರ ಮಕ್ಕಳೊಂದಿಗೆ ವ್ಯವಹಾರ ಇಡಬೇಕು. ಆಮೇಲೆ ಅಲ್ಲಿ ಹಾಗೆ ಬರ್ತದಲ್ಲ ವಾಕ್ಯ ಇರ್ತದೆ, ಏನಂತ ಹೇಳಿದ್ರೆ ತುಟಿಗಳನ್ನು ಇಟ್ಟು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಮತ್ತೆ ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡೆಯುವುದಿಲ್ಲ. ಹಾಗಾದ್ರೆ ದೀರ್ಘಾಯುಷ್ಯ ಬೇಕಾ? ಬಹು ದಿವಸವಾಗಬೇಕಾ? ಹಾಗಾದ್ರೆ ನಮ್ಮ ನಾಲಿಗೆಯನ್ನು ಕಾಯ್ಬೇಕು, ನಮ್ಮ ಬಾಯಿಯನ್ನು ಕಾಯ್ಬೇಕು. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ಈ ಬಾಯಿಯಲ್ಲಿ ದೇವರು ಆಶೀರ್ವಾದವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ಬಾಯಿ ನಿನ್ನ ನಾಲಿಗೆಯನ್ನು ನೀನು ಕರೆಕ್ಟ್ ಆಗಿ ಉಪಯೋಗಿಸುವಾಗ ನಿನಗೆ ಆಶೀರ್ವಾದ ದೇವರು ಕೊಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾವು ನೋಡ್ತೇವೆ ಯೆಶಾಯ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಒಬ್ಬ ಅರಸನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಯಾರವ? ಉಜ್ಜೀಯ. ಆ ಅರಸನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಅರಸನು ಸತ್ತಾಗ ಏನಂತೆ? ಯೆಶಾಯ ಪ್ರವಾದಿ ಏನ್ ಕಾಣ್ತಾನೆ? ಒಂದು ದರ್ಶನವನ್ನು ಕಾಣ್ತಾರಂತೆ. ಎಲ್ಲಿಯ ದರ್ಶನ? ಪರಲೋಕದ ದರ್ಶನವನ್ನು ನೋಡ್ತಾ ಇದ್ದಾನೆ. ನೋಡಿ, ದೇವರು ನಾವು ಸಂತೋಷವಿರುವಾಗ ಸಹ ಏನ್ ಮಾಡ್ತಾನೆ? ಕೆಲವೊಂದು ವಿಷಯ ತೋರಿಸ್ತಾನೆ. ದುಃಖ ಇರುವಾಗ ಸಹ ದೇವರು ತೋರಿಸ್ತಾನೆ. ಇಲ್ಲಿ ನೋಡಿ, ಈ ಯೆಶಾಯ ಪ್ರವಾದಿಗೆ ಏನ್ ತೋರಿಸ್ತಾರಂತೆ? ಪರಲೋಕ ತೆರೆದಿರುವುದನ್ನು ನೋಡ್ತಾ ಇದ್ದಾನಂತೆ. ಅಲ್ಲಿ ದೇವದೂತರು ಆರಾಧನೆ ಮಾಡುವುದನ್ನು ನೋಡ್ತಾ ಇದ್ದಾನೆ. ನೀವು ಅದೇ ಅಲ್ಲಿ 5ನೇ ವಾಕ್ಯಕ್ಕೆ ಬರುವುದಾದ್ರೆ ನೀವು ಯೆಶಾಯ ಬರೆದ ಪ್ರವಾದನ ಗ್ರಂಥದಲ್ಲಿ 6ನೇ ಅಧ್ಯಾಯ ಅಲ್ಲಿ ಹೇಳ್ತಾನೆ, ನಾನು ಹೊಲಸು ತುಟಿಯವನು ಅಲ್ಲ, ಹಾಗೆ ಬರ್ತಲ್ಲ. ಪ್ರೈಸ್ ದಿ ಲಾರ್ಡ್. ಇಂಥ ನನ್ನ ಕಣ್ಣುಗಳು ಆ ವಾಕ್ಯ ಓದಿರಿ. ಪ್ರೈಸ್ ದಿ ಲಾರ್ಡ್. ಬೇಗನೆ. ರಾಜಾದಿ ರಾಜನನ್ನು ಸೇನಾಧೀಶ್ವರನ ಯೆಹೋವನನ್ನು ಕಂಡವು. ನೋಡಿ, ಅವನು ಅಷ್ಟ ತನಕ ಅವನ ಬಾಯಿ ಕೆಟ್ಟದ್ದು ಮಾತನಾಡ್ತಿತ್ತು, ಆದರೆ ದೇವರನ್ನು ನೋಡುವಾಗ ಅವನಿಗೆ ಜ್ಞಾನೋದಯವಾಯಿತು ಅಂತ ಹೇಳಿದ್ರೆ ನನ್ನ ಬಾಯಿ ಯಾವುದಂತೆ? ಹೊಲಸು ತುಟಿ, ಹೊಲಸು ಮಾತು ಬರ್ತಿತ್ತು ನನ್ನ ಹತ್ರ. ಈಗ ನನ್ನ ಬಾಯಿ ದೇವರನ್ನು ಸ್ತೋತ್ರ ಹೇಳಿಕೆ ಪ್ರಾರಂಭವಾಯಿತು. ಇವತ್ತು ನಾನು ನಿನಗೆ ಬಾಯಿ ಕೊಟ್ಟದ್ದು ಶಪಿಸ್ಲಿಕ್ಕೆಲ್ಲ, ಆಶೀರ್ವಾದ ಮಾಡಲಿಕ್ಕೆ. ಎಷ್ಟು ಜನ ಹೇಳ್ತೀನಿ, ನಾನು ಇನ್ನು ಮುಂದೆ ಆಶೀರ್ವಾದ ಮಾಡ್ತೇನೆ ಹೇಳ್ರಿ. ನನ್ನಿಂದ ಇತರಿಗೆ ಆಶೀರ್ವಾದ, ನನ್ನಿಂದ ಇತರಿಗೆ ಬ್ಲೆಸ್ಸಿಂಗ್ ಬರ್ತದೆ. ಹಲ್ಲೆಲೂಯಾ. ನೋಡಿ, ಆ ಪ್ರವಾದಿಯ ಬಾಯಿ ದೇವರು ಮುಟ್ಟಿದಂತೆ. ಹಾಗೆ ಬರೆದು ಏನ್ ಮಾಡಿದ್ರೆ ದೇವರು ಪರಲೋಕದಿಂದ ಒಂದು ಕೆಟ್ಟವನ ಅವನ ಬಾಯಲ್ಲಿ ಮುಟ್ಟಿದಂತೆ. ಇವತ್ತು ಎಷ್ಟು ಜನ ಆಸೆ ಪಡ್ತೀರಿ, ದೇವರೇ ನನ್ನ ಬಾಯನ್ನು ಮುಟ್ಟಿಸುವ ಹೇಳ್ರಿ. ನನ್ನ ಬಾಯನ್ನು ಮುಟ್ಟಿಸು, ನನ್ನ ತುಟಿಯನ್ನು ಮುಟ್ಟು, ನನಗೆ ಆಶೀರ್ವಾದವಾಗಬೇಕು, ನನ್ನ ಸಭೆಗೆ ಆಶೀರ್ವಾದವಾಗಬೇಕು, ನನ್ನ ಕುಟುಂಬಕ್ಕೆ ಆಶೀರ್ವಾದವಾಗಬೇಕು, ನನ್ನ ತಂದೆ ತಾಯಿಗೆ ಆಶೀರ್ವಾದವಾಗಬೇಕು. ನೀನು ಹೇಳುವುದಾದ್ರೆ ಇವತ್ತು ನಿನ್ನ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ನೋಡಿ, ಆಗ ದೇವರು ಕೇಳ್ತಾರೆ, ನನಗೋಸ್ಕರ ಯಾರು ಹೋಗ್ತಾರೆ ಎಂಬುದಾಗಿ ಹೇಳುವಾಗ ನನ್ನನ್ನು ಕಳಿಸು, ನಾನು ಹೋಗ್ತೇನೆ ಎಂಬುದಾಗಿ ಆ ಪ್ರವಾದಿ ಹೇಳ್ತಾ ಇದ್ದಾರೆ. ಕಾರಣ ಅವನ ಬಾಯಿಯನ್ನು ಮುಟ್ಟಿದ್ದು ಸುಮ್ಮನೆ ಅಲ್ಲ, ಅವನ ಬಾಯಿಯ ಮೂಲಕ ಅನೇಕರಿಗೆ ಆಶೀರ್ವಾದ ಪಡಲಿಕ್ಕೋಸ್ಕರ ದೇವರು ಅವನನ್ನು ಮುಟ್ಟಿದ. ಇವತ್ತು ನಾನು ಹೇಳ್ತೇನೆ, ನಾನು ನಂಬ್ತೀನಿ, ಇಲ್ಲಿ ಕೆಲವರನ್ನು ದೇವರು ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಬಾಯಿಯನ್ನು ಮುಟ್ಟಿದ್ರೆ ಅವನು ಅನೇಕರಿಗೆ ಆಶೀರ್ವಾದವಾಗ್ತಾನೆ, ಅವನ ಸೇವೆಯಲ್ಲಿ ಉಪಯೋಗಿಸಲ್ಪಡ್ತಾನೆ. ಅಲ್ಲಿ ಎಷ್ಟು ಜನ ಆಸೆ ಪಟ್ಟು ನನ್ನನ್ನು ದೇವರು ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಕೇಳಿದೆ. ಅಲ್ಲಿ ಯಾಕಂದ್ರೆ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಒಂದು ಯೋಜನೆ ಹಾಕಿದ್ದಾನೆ. ಅಲ್ಲಿ ಯೆರೆಮೀಯ 1ನೇ ಅಧ್ಯಾಯದಲ್ಲಿ ನಾವು ಕಾಣುವುದಾದರೆ ಅಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಿದ್ದಾನೆ, ನೀನು ತಾಯಿಯ ಗರ್ಭದಲ್ಲಿ ಉದರದಲ್ಲಿ ಇರುವಾಗಲೇ ನಾನು ನಿನ್ನ ಬಗ್ಗೆ ಏನ್ ಮಾಡಿದ್ದೇನೆ ತಿಳಿದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ಎಲ್ಲರನ್ನು ದೇವರು ಏನ್ ಮಾಡಿದ್ದಾರೆ ತಿಳಿದಿದ್ದಾನೆ. ಆಮೇಲೆ ಹಲ್ಲೆಲೂಯಾ.
ದೇವರು ಅವರಿಗೆ ಹೇಳ್ತಾನೆ, ನಿನ್ನ ಬಾಯಲ್ಲಿ ನಾನು ಏನು ಮಾತನ್ನಿಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಅವರೊಂದು ಮಾತು ಹೇಳ್ತಾನೆ, ನಾನು ಬಾಲಕನು, ಮಾತು ಬಲ್ಲವನಲ್ಲ. ಯಾರು ಹೇಳುದು? ಯೆರೆಮೀಯನು, ನಾನು ಮಾತು ಬಲ್ಲವನಲ್ಲ. ಇವತ್ತು ನಾನು ನಿಮಗೆ ಪ್ರತಿಯೊಬ್ಬರಿಗೆ ಟ್ಯಾಲೆಂಟ್ ಉಂಟು, ಪ್ರತಿಯೊಬ್ಬರಿಗೆ ವರ ಇಟ್ಟಿದ್ದಾರೆ, ಪ್ರತಿಯೊಬ್ಬರಲ್ಲಿ ಗಿಫ್ಟ್ ದೇವರು ಇಟ್ಟಿದ್ದಾರೆ. ಆದ್ರೆ ನಾವು ಹೇಳ್ತೇವೆ ಮಾತು ಬಲ್ಲವರಲ್ಲ ಎಂಬುದಾಗಿ, ನನಗೆ ಆಗುವುದಿಲ್ಲ ಎಂಬುದಾಗಿ. ದೇವರು ಇವತ್ತು ಒಬ್ಬೊಬ್ಬರನ್ನು ಮುಟ್ಟಿ ನಿಮ್ಮ ಬಾಯನ್ನು ತನ್ನ ಮಹಿಮೆಗೋಸ್ಕರ ಉಪಯೋಗಿಸಲಿಕ್ಕೆ ದೇವರು ಇವತ್ತು ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಬಾಯಿಯ ಮಾತನ್ನು ನೋಡಿ ಅನೇಕರು ಆಶ್ಚರ್ಯ ಪಡಬೇಕು. ಎಷ್ಟು ಜನ ನಂಬ್ತೀರಿ ನನ್ನ ಬಾಯಿಯನ್ನು ಇವತ್ತು ಕಾವಲಿರಿಸಿ ಎಂಬುದಾಗಿ? ದಾವೀದ ಪ್ರಾರ್ಥನೆ ಮಾಡಿದಾಗೆ ನಾವು ಪ್ರಾರ್ಥಿಸುವಾಗ ಆಶೀರ್ವಾದಗಳು ನಮ್ಮ ಬಾಯಿಗೆ ಬರ್ತದೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಆಗ ಯೆರೆಮೀಯನನ್ನು ಸಹ ಏನ್ ಮಾಡಿದಂತೆ, ದೇವರು ಏನ್ ಮಾಡಿದಂತೆ, ಕೆಂಡ ತಂದು ಅವನ ಬಾಯಿಯನ್ನು ಮುಟ್ಟಿಸಿದಂತೆ. ನೋಡಿ, ಒಂದು ದೇವರ ಸ್ಪರ್ಶ ಅವನನ್ನು ದೊಡ್ಡ ಪ್ರವಾದಿಯಾಗಿ ಮಾಡಿತು. ಇವತ್ತು ನಾನು ಹೇಳಿದೆ, ನಿನ್ನ ಬಾಯಿಯನ್ನು ಇವತ್ತು ದೇವರಿಗೆ ಬಿಟ್ಟುಕೊಂಡು, ಅಲ್ಲಿ ನಿನ್ನ ಬಾಯಲ್ಲಿ ಸ್ತೋತ್ರಗಳನ್ನು ಹೇಳುವಾಗಲೇ ದೇವರ ಕರ ನಿನ್ನ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡಿ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಸಭೆ ಆರಂಭವಾದಾಗ, ಫಸ್ಟ್ ಸಭೆ, ದೇವ ಸಭೆ ಪ್ರಾರಂಭವಾಗುವಾಗಲೇ ದೇವರು ಫಸ್ಟ್ ಗಿಫ್ಟ್ ಯಾವುದು ಕೊಟ್ಟದ್ದು ಗೊತ್ತುಂಟ? ಅನ್ಯ ಭಾಷೆ. ಹಲ್ಲೆಲೂಯಾ. ಯಾರನ್ನು ಬಿಟ್ಟು 120 ಮಂದಿಯನ್ನು ಎಲ್ಲಿ ಬಿಟ್ಟಿದ್ದು? ಕೆಂಡ ಏನಾಯ್ತು? ನಾಲಿಗೆಯನ್ನು ಬಿಟ್ಟಿದಂತೆ. ಪ್ರತಿಯೊಬ್ಬ 120 ಅಲ್ಲಿ ಜನರು ಸೇರಿದ್ರು, 120 ಬಾಯಿಯಲ್ಲಿ ಏನ್ ಬಂತು? ನಾಲಿಗೆಯಲ್ಲಿ ಏನ್ ಬಂತು? ಕೆಂಡ ಬಂತು. ಯಾಕೆ ದೇವರು ಒಬ್ಬೊಬ್ಬರನ್ನು ಮುಟ್ಟಿದ್ದು? ಯಾಕೆ ಗೊತ್ತುಂಟ? ಅವರು ಸಾಧಾರಣವಾಗಿರಬಾರದು, ಅವರು ಅಸಾಧಾರಣವಾಗಿರಬೇಕೆಂದಾಗಿ. ಎಷ್ಟು ಜನ ಇವತ್ತು ನಂಬ್ತೀವಿ ನಿನ್ನನ್ನು ಸಾಧಾರಣ ವ್ಯಕ್ತಿಯಾಗಿ ಅಲ್ಲ ದೇವರು ಈ ನೋಡ್ಲಿಕ್ಕೆ ಇಷ್ಟಪಡ್ತಾನೆ, ನಿನ್ನನ್ನು ಅಸಾಧಾರಣ ವ್ಯಕ್ತಿಯಾಗಿ ದೇವರು ಮಾಡ್ಲಿಕ್ಕೆ ಇಷ್ಟಪಡುತ್ತಾನೆ. ಅದಕ್ಕೆ ನೀನು ಮಾಡಬೇಕಾದ್ರೆ ಅಂತ ಹೇಳಿದ್ರೆ ನಿನ್ನ ಬಾಯಿಯನ್ನು ದೇವರಿಗೆ ಒಪ್ಪಿಸಿಕೊಳ್ಬೇಕು. ಹಲ್ಲೆಲೂಯಾ. ಯಾವಾಗ ನೋಡಿ ಅವರ ಮೇಲೆ ಆ ಅಭಿಷೇಕ ಬಂತು, ಆಗ ಅವರು ಏನ್ ಮಾಡಿದ್ರು? ನಾನಾ ಭಾಷೆಗಳಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹಲ್ಲೆಲೂಯಾ. ಮೊದಲ ಗಿಫ್ಟ್ ಅದು ಅನ್ಯ ಭಾಷೆ ಆಗಿತ್ತು. ನಾನು ಹೇಳ್ತೇನೆ, ಒಂದು ಗಿಫ್ಟ್ ಅನ್ಯ ಭಾಷೆ, ಅದರಲ್ಲಿ ಎಲ್ಲ ಗಿಫ್ಟ್ ಏನಾಗಿದೆ? ಅಡಕವಾಗಿದೆ. ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತೀರಲ್ಲ, ಆಗ ಎಲ್ಲ ಗಿಫ್ಟ್ ಅಲ್ಲಿ ಆಪರೇಟ್ ಆಗ್ತದೆ. ಇವತ್ತು ದೇವರು ಬಯಸಿದೆ ಅನ್ನೋದನ್ನ ನಿನ್ನಲ್ಲಿ ಮಾತು ಬರಬೇಕೆಂಬುದಾಗಿ. ಅಲ್ಲಿ ನೋಡಿದ್ರಿ, ಸೈತಾನನು ಅನ್ಯ ಭಾಷೆ ಮಾತನಾಡುವುದನ್ನು ಇಷ್ಟಪಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ಅವನಿಗೆ ಗೊತ್ತುಂಟು ಆಪರೇಟ್ ಆಗ್ತದೆ ಎಂಬುದಾಗಿ. ಅಲ್ಲಿ ನೀವು ಸ್ವಲ್ಪ ಸಮಯ ಮಾತನಾಡ್ರಿ ಅಂತ, 1 ಗಂಟೆ ಮಾತನಾಡ್ರಿ ಅಂತ ನೀವು ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಶಕ್ತಿ ಇಬ್ಬಡಿ ಆಗ್ತದೆ. ಆಗ ಅಲ್ಲಿ ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ನಿಮ್ಮ ಕೈ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ, ನಿಮ್ಮ ಶರೀರ ನಿಮ್ಮ ಕಂಟ್ರೋಲ್ ಇಲ್ಲ. ಒಬ್ಬ ಆತನು ಕಂಟ್ರೋಲ್ಗೆ ತಗೊಳ್ತಾನೆ, ಅವನ ಬೆಂಕಿ ನಿನ್ನ ಮೇಲೆ ಬರುತ್ತದೆ. ಆಗ ಅಲ್ಲಿ ಅನೇಕ ದೇವರ ಸೇವಕರು, ಜಾನ್ ಜಿ ಲೇಕ್ ಎಂಬುದಾಗಿ ಅವರೊಂದು ಕೆಲವು ಪುಸ್ತಕ ಬರೆದಿದ್ದಾರೆ, ಜಾನ್ ಜಿ ಲೇಕ್ ಎಂಬುದಾಗಿ. ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ನನ್ನ ಮಿನಿಸ್ಟ್ರಿ ಇಷ್ಟು ಹಬ್ಲಿಕ್ಕೆ ಕಾರಣ ಅನ್ಯ ಭಾಷೆಯಿಂದ ಮಾತನಾಡಿದ್ರಿಂದ. ಅಲ್ಲಿ ಇವತ್ತು ನೀನು ಮಾತಾಡುವಾಗಲೇ ದೇವರ ಅದ್ಭುತಗಳು ನಡೆಯುತ್ತದೆ. ಎಲ್ಲ ಸೇವಕರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಬಾಯಿಗಳು ಅದು ನಮ್ಮ ಜೀವಿತದ ಇನ್ನೊಂದು ಲೆವೆಲ್ಗೆ ಕೊಂಡು ಹೋಗುವಂತ. ಹಲ್ಲೆಲೂಯಾ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನಲ್ಲಿ ಕೆಲವೊಂದು ಗಿಫ್ಟ್ ಇವತ್ತು ಆಪರೇಟ್ ಆಗ್ಬೇಕಂತ ದೇವರು ಇಷ್ಟಪಡುತ್ತಾನೆ. ಏನೇ ಗಿಫ್ಟ್ ಆಪರೇಟ್ ಆಗುದಂತ ನಿನ್ನ ಬಾಯಿಯ ಮೂಲಕ. ಅಲ್ಲಿ ನೀನು ಬಾಯಿಗಳನ್ನು ಅಗಲವಾಗಿ ಬಾಯಿ ತೆರೀರಿ, ಅದರ ಏನ್ ಮಾಡ್ತೇನೆ? ನಾನು ತುಂಬಿಸ್ತೇನೆ ಅಂತ ದೇವರ ವಾಕ್ಯ. ನಾವು ಬಾಯಿ ತೆರೆಯುವುದಿಲ್ಲ. ಇವತ್ತು ಬಾಯಿ ತೆರೆಯುವ, ದೇವರಿಗೋಸ್ಕರ ಬಾಯಿ ತೆರೆಯುವ, ದೇವರ ಶಬ್ದವನ್ನು ಮಾತನಾಡುವ. ನಾನು ಹೇಳ್ತೇನೆ, ಆಗ ದೇವರು ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸ್ತಾನೆ. ಇವತ್ತು ಲೋಕಕ್ಕೋಸ್ಕರ ಎಷ್ಟು ಜನ ಬೊಬ್ಬೆ ಹಾಕ್ತಾರೆ, ಲೋಕದ ವಿಷಯದಲ್ಲಿ ಎಷ್ಟು ಜನ ತಮ್ಮನ್ನು ತೊಡಗಿಸ್ತಾರೆ, ಎಷ್ಟು ಮಾತನಾಡ್ತಾರೆ. ಆದ್ರೆ ನೀನು ದೇವರಿಗೋಸ್ಕರ ಇವತ್ತು ಮಾತನಾಡುವ ವ್ಯಕ್ತಿ ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯವನ್ನು ಇವತ್ತು ಮಾಡಿ ಸಾಕ್ಷಿ ಹೇಳುವಂತೆ ದೇವರು ತಾನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ದಿಲಿ ದಾವೀದ ಹೇಳಲಿಕ್ಕೆ ಕಾರಣ, ದೇವರೇ ನನ್ನ ಬಾಯಿಗೆ ಕಾವಲಿರಿಸಿ ಎಂಬುದಾಗಿ. ಅಲ್ಲಿ ಯಾಕೆ ದಾವೀದನು ಕಾವಲಿರಿಸಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಜೇಮ್ಸ್ ಚಾಪ್ಟರ್ 3 ವರ್ಸಸ್ 5, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಹಾಗೆಯೇ ನೋಡಿ, ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ರು ದೊಡ್ಡ ಕಾರ್ಯವನ್ನು ಏನ್ ಮಾಡ್ತಾರಂತೆ? ಕೊಚ್ಚಿಕೊಳ್ತದೆ. ನಾಲಿಗೆ ಎಷ್ಟು ದೊಡ್ಡದಿರ್ಬೋದು? ಎಲ್ಲರ ಬಾಯಲ್ಲಿ ನಾಲಿಗೆ ಉಂಟು, ಹೌದಾ? ಅದು ಚಿಕ್ಕ ಅಂಗ ದೊಡ್ಡ ಕಾರ್ಯವನ್ನು ಏನ್ ಮಾಡ್ತದೆ? ಕೊಚ್ಚಿಕೊಳ್ತದೆ. ನಾನು ಹೇಳ್ತೇನೆ, ದೇವರಿಗೆ ಯಾವ್ದು ಇಷ್ಟ ಇಲ್ಲ ಗೊತ್ತಿಲ್ಲ, ಕೊಚ್ಚಿಕೊಳ್ಳೋದು ಇಷ್ಟ ಇಲ್ಲ. ಕೊಚ್ಚಿಕೊಳ್ಳೋದಾದ್ರೆ ಯಾರ ವಿಷಯದಲ್ಲಿ ಕೊಚ್ಚಿಕೊಳ್ಬೇಕು? ದೇವರ ವಿಷಯದಲ್ಲಿ. ದೇವರು ಮಾಡಿದ ಕಾರ್ಯವನ್ನು, ಶಿಲ್ಪೆಯಲ್ಲಿ ಮಾಡಿದ ಕಾರ್ಯವನ್ನು ನಾವು ಹೊಗಳುವ, ಕೊಂಡಾಡುವ.
ಆಮೇಲೆ ಅಲ್ಲಿ ಚಿಕ್ಕ ಅಂಗ ದೊಡ್ಡ ಕಾರ್ಯವನ್ನು ಕುಚ್ಚಿಕೊಳ್ತದೆ. ಮತ್ತೆ ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದಂತೆ ನೋಡಿ. ನಾಲಿಗೆ ಕಿಚ್ಚು ಇಡೀ ಫಾರೆಸ್ಟ್ ಅನ್ನು ಸುಟ್ಬಿಡ್ತಾರೆ. ಹೌದಾ? ಪ್ರೇಸ್ ಲಾರ್ಡ್, ಹಲ್ಲೆಲೂಯಾ. ಈಗ ನಿಮ್ಮ ಬಗ್ಗೆ ಯಾರಾದ್ರೂ ಏನ್ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಹೇಳಿದ್ರೆ ಏನಾಗ್ತದೆ, ಅದು ಬೇಗ ಎಲ್ಲ ಕಡೆ ಹೋಗ್ತದೆ. ಸುಳ್ಳು ಬೇಗ ಪ್ರಚಾರವಾಗ್ತದೆ, ಸತ್ಯ ಪ್ರಚಾರವಾಗುವುದಿಲ್ಲ. ಹೌದಾ? ಹೋಗ್ತೀರ ನೀವು? ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸೈತಾನನು ಅದಕ್ಕೆ ಕಾಯ್ದಿರ್ತಾನೆ. ನಿನ್ನ ವಿಷಯದಲ್ಲಿ ಏನ್ ಮಾಡಬೇಕು, ಒಳ್ಳೆಯದು ಬರಬಾರದು, ನಿನ್ನ ವಿಷಯದಲ್ಲಿ ಕೆಟ್ಟದ್ದು ಬರಬೇಕು, ಅವರ ಯೋಚನೆ. ಹಲ್ಲೆಲೂಯಾ. ಒಂದು ಚಿಕ್ಕ ಕಿಚ್ಚು ದೊಡ್ಡ ಕಾಡನ್ನು ಏನ್ ಮಾಡ್ತದಂತೆ, ಸುಡ್ತದಂತೆ. ಮತ್ತೆ ನಾಲಿಗೆಯ ಕಿಚ್ಚೆ ನೋಡಿ, ನಾಲಿಗೆಯು ಅಧರ್ಮ ಲೋಕವಾಗಿ, ಇಂಗ್ಲಿಷ್ ನಲ್ಲಿ ಇವಿಲ್ ಅಂತ ಬರೆದಿದ್ದಾರೆ. ಅಲ್ಲಿ ಇವಿಲ್, ನಾಲಿಗೆಯು ಅಧರ್ಮ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಹಾಗಾದ್ರೆ ಎಲ್ಲಿ ಇಟ್ಟಿದ್ದೇವೆ? ನಮ್ಮ ಅಂಗಗಳ ಒಳಗೆ ಇಟ್ಟಿದ್ದಾರೆ ನಾಲಿಗೆಯನ್ನು. ಅದು ಇವಿಲ್, ಹಲ್ಲೆಲೂಯಾ, ಅಧರ್ಮ. ಆಮೇಲೆ ಮತ್ತೆ ಓದಿಸಿ, ಅದು ದೇಹವನ್ನೆಲ್ಲ ಏನು ಮಾಡ್ತದಂತೆ, ಕೆಡಿಸ್ತದೆ. ಹಾಗಾದ್ರೆ ನಮ್ಮ ದೇಹವನ್ನು ಕೆಡಿಸುವುದು ಯಾವುದು? ನಮ್ಮ ದೇಹವನ್ನು ಶುದ್ಧಿ ಮಾಡುವುದು ಯಾವುದು? ನಾಲಿಗೆ. ಅದಕ್ಕೆ ನಾನು ಹೇಳುದು, ಅದೇ ನಮ್ಮ ಜೀವಿತದಲ್ಲಿ ಕಾಯಬೇಕಾದ ನಮ್ಮ ಬಾಯಿ, ನಮ್ಮ ನಾಲಿಗೆ. ಮತ್ತೆ ಓದಿಸಿ, ಅದು ಏನ್ ಮಾಡ್ತಾರೆ, ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಂಡು ಪ್ರಪಂಚವೆಂಬ ಚಕ್ರಕ್ಕೆ ಏನಾಗ್ತದೆ, ಬೆಂಕಿ ಆಗ್ತದೆ. ನೀವು ನೋಡ್ರಿ, ನಾಲಿಗೆಯಲ್ಲಿ ನೀವು ಎಂತ ನೆಗೆಟಿವ್ ಮಾತನಾಡ್ತೀರಲ್ಲ, ನೆಗೆಟಿವ್ ಮಾತನಾಡುವಾಗ ಎಲ್ಲಿಂದ ಬೆಂಕಿ ಬರ್ತದೆ? ಎಲ್ಲಿಂದ? ನರಕದಿಂದ ಬೆಂಕಿ ಬರ್ತದೆ. ನೋಡಿ, ಹಾಗೆ ನಾಲಿಗೆಗೆ ಎಷ್ಟು ಶಕ್ತಿ ಉಂಟು ಯೋಚಿಸಿ. ಅದೇ ರೀತಿ ನೀನು ದೇವರ ಒಳ್ಳೆಯದನ್ನು ಮಾತನಾಡುವಾಗ, ದೇವರ ವಾಕ್ಯ ಮಾತನಾಡುವಾಗ ಒಂದು ಬೆಂಕಿ ಬರ್ತದೆ ಪರಲೋಕದಿಂದ. ಹಲ್ಲೆಲೂಯಾ. ಆ ಬೆಂಕಿ ನಿನ್ನನ್ನು ಕಟ್ಟುತ್ತದೆ, ಆ ಬೆಂಕಿ ನಿನ್ನ ಜೀವಿತವನ್ನು ರಕ್ಷಿಸುತ್ತದೆ. ಯಾವುದು ಬೇಕು ನಮಗೆ ಚಾಯ್ಸ್ ಮಾಡಲಿಕ್ಕೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಂತರ ವಾಕ್ಯ ಓದಿಸಿ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ನಾಲಿಗೆಯನ್ನು ಯಾರ ಮಾನವನ ಹತೋಟಿಗೆ ತರಲಿಕ್ಕೆ ಆಗಲಿಲ್ಲ. ಎಲ್ಲವನ್ನು ಕಂಟ್ರೋಲ್ಗೆ ಮಾಡುವುದು. ಹಲ್ಲೆಲೂಯಾ. ಮುಂದೆ ಇರ್ತದೆ ಹಡಗು, ಅದು ಯಾವ ಚಿಕ್ಕ ಚಿಕ್ಕಣಿಯಿಂದ ಅವರು ಕಂಟ್ರೋಲ್ ಮಾಡ್ತಾರಂತೆ. ಆಮೇಲೆ ಅಲ್ಲಿ ವಾಕ್ಯ ಇರ್ತದೆ. ಅದು ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನೀನು ಲೋಕದಲ್ಲಿ ಇದ್ರೆ ಆಗುದಿಲ್ಲ, ದೇವರ ಆತ್ಮ ಪರವಶನಾದ್ರೆ ಕಂಟ್ರೋಲಿಗೆ ತರಬಹುದು. ದೇವರ ವಾಕ್ಯವನ್ನು ತಿಳಿದುಕೊಂಡವನಾದ್ರೆ ನೀನು ಕಂಟ್ರೋಲಿಗೆ ತರಬಹುದು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಅಂತ ಉಂಟು. ಯಾರು ಕಂಟ್ರೋಲಿಗೆ ತರಲಿಕ್ಕೆ ಆಗುದಿಲ್ಲ, ಆದ್ರೆ ನಿನಗೆ ಕಂಟ್ರೋಲಿಗೆ ಸಾಧ್ಯ. ಯಾಕೆ ಗೊತ್ತುಂಟ? ನಿನ್ನ ಒಳಗೆ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾರೆ. ಎಲ್ಲಿ ದೇವರ ಆತ್ಮನಿದ್ದಾನೆ ಅಲ್ಲಿ ಉಂಟು ಬಿಡುಗಡೆ ಉಂಟು, ಅಲ್ಲಿ ಸತ್ಯವೇದ ಹೇಳ್ತಾ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸತ್ಯ ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದು ಬರಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ನೀವು ನೋಡಿ, ಮತ್ತೇನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಾಕ್ಯ ಓದಿ. ಅಲ್ಲಿ ಹೇಳ್ತದೆ, ನೀನು ಕೆಟ್ಟವರಾದ್ರಿಂದ ಒಳ್ಳೆಯ ಮಾತು ಬರಲಿಕ್ಕೆ ನಿನ್ನಿಂದ ಹೇಗೆ ಸಾಧ್ಯ? ಹೌದಾ? ಹಾಗೆ ಅಲ್ಲ. ಒಳ್ಳೆಯವರಿಂದ ಏನು ಬರ್ತದೆ? ಒಳ್ಳೆಯ ಮಾತು ಬರ್ತದೆ. ಕೆಟ್ಟವರಿಂದ ಯಾವ ಸಹ ಕೆಟ್ಟದೇ ಮಾತು ಬರ್ತದೆ. ಮತ್ತೆ ಏನಂತೆ? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ಪದಾರ್ಥವನ್ನು ತೆಗಿತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನು ತೆಗಿತಾನೆ. ಆಮೇಲೆ ಇಲ್ಲಿ ನನ್ನ ಪ್ರಶ್ನೆ, ಒಳ್ಳೆ ಬೊಕ್ಕಸ ಯಾವುದು? ಯೇಸು ಸ್ವಾಮಿ. ಕೆಟ್ಟ ಬೊಕ್ಕಸ ಯಾವುದು? ಸೈತಾನನು. ಹಲ್ಲೆಲೂಯಾ. ಇವತ್ತು ಸೈತಾನನ ಮಕ್ಕಳಿದ್ದಾರೆ, ದೇವರ ಮಕ್ಕಳಿದ್ದಾರೆ. ಹಲ್ಲೆಲೂಯಾ. ಸೈತಾನನ ಮಕ್ಕಳು ಯಾವಾಗ ಸಹ ಬಾಯಿ ತೆಗಿತಾ ಇರ್ತಾರೆ, ದೇವರ ಮಕ್ಕಳು ಬಾಯಿ ತೆಗೆಯುವಾಗ ಎಚ್ಚರ ವಹಿಸ್ತಾರೆ. ಇವತ್ತು ಎಷ್ಟು ಜನ ನಂಬ್ತೀರಿ? ದಾವಿದ ಹೇಳಿದಾಗೆ, ದೇವರೇ ನನ್ನ ತುಟಿಯನ್ನು ಕಾಯಮಲ್ಲಿ ಆಗಿರಿಸು. ಹಲ್ಲೆಲೂಯಾ. ನಿಮ್ಮ ಮಾತಿನಲ್ಲೇ ಏನಾಗಿದೆ? ನೀವು ಒಳ್ಳೇದು ಮಾತನಾಡ್ರಿ, ಆಗ ನಿಮಗೆ ಒಳ್ಳೇದಾಗ್ತದೆ. ನೀವು ಕೆಟ್ಟದ್ದು ಮಾತನಾಡಿ, ನಿಮಗೆ ಕೆಟ್ಟದೇ ಆಗ್ತದೆ. ಹಲ್ಲೆಲೂಯಾ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು
ಮನುಷ್ಯನು ತನ್ನ ಬಾಯ ಬೆಳೆಯನ್ನು ತುಪ್ಪ ಉಣ್ಣುವನು, ಹೊಟ್ಟೆ ತುಂಬ ಉಣ್ಣುವನು. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. ನೋಡಿ, ತನ್ನ ಬಾಯ ಬೆಳೆ ಅಂದ್ರೆ ನೀನು ಏನ್ ಮಾತಾಡ್ತಿ ಅದನ್ನೇ ನೀನು ಓದುತ್ತೀಯ ಅಂತ ದೇವರ ವಾಕ್ಯ ಅಂತ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಬಾಯಲ್ಲಿ ಯಾವ್ದು ಬರಬಾರ್ದು? ನೆಗೆಟಿವ್ ಮಾತು ಮಾಡಬಾರ್ದು. ಹಲ್ಲೆಲೂಯಾ. ನೀವು ಯಾವಾಗಲೂ ಸಹ ಮಾತಾಡ್ರಿ, ನಿಮ್ಮ ಶರೀರಕ್ಕೆ ಮಾತನಾಡಿ. ಕೇಳ್ತದದು, ಕೇಳ್ತದಿಲ್ಲೋ? ಆಮೇಲೆ ನಿಮ್ಮ ಶರೀರ ಕೇಳ್ತದೆ. ಯಾಕೆ ಗೊತ್ತಿಲ್ಲ, ಮಾತಿನಲ್ಲಿ ಶಕ್ತಿ ಉಂಟು, ಮಾತಿನಲ್ಲಿ ಶಬ್ದ ಬರ್ತದೆ. ಕೆಲವರು ಮಾತನಾಡ್ತಾರೆ, ಹೇಗೆ ಮಾತನಾಡ್ತಾರೆ ಗೊತ್ತುಂಟಾ? ನೋವಾಗುವಾಗೆ ಮಾತನಾಡ್ತಾರೆ. ಮಾತಾಡಲಿಲ್ಲ ನಿಮಗೆ? ಅಲ್ಲೆಲ್ಲೂಯ್ಯ. ಕೆಲವು ನೋವಾಗುವಾಗೆ ಮಾತಾಡ್ತಾರೆ. ಈ ಮಾತಿನಲ್ಲೇ ಸಂತೈಸುವಿಕೆ ಉಂಟು, ಮಾತಿನಲ್ಲೇ ಹತ್ತಿಯ ಬಿಟ್ಟು ಬರ್ತದೆ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕದಲ್ಲಿ ಅದೇ ನೋಡೋದಾದ್ರೆ 12ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಜ್ಞಾನೋಕ್ತಿ ಪ್ರೊವರ್ಬ್ಸ್ ಚಾಪ್ಟರ್ 12 ವರ್ಸಸ್ 18. ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವವನು. ಹಾಗಾದ್ರೆ ಹೇಗೆ ಮಾತನಾಡೋದಂತೆ? ಕತ್ತಿ ತಿವಿದ ಹಾಗೆ, ಕತ್ತಿ ತಿವಿದ ಹಾಗೆ ಮಾತನಾಡ್ತಾರೆ. ಇವತ್ತು ಬುದ್ಧಿವಂತರಾಗಿ ಮಾತನಾಡುವುದಿಲ್ಲ, ಜ್ಞಾನವಂತರಾಗಿ ಮಾತನಾಡುವುದಿಲ್ಲ. ಒಂದು ಪೆಟ್ಟು ಎರಡು ತುಂಡು ಅಂತ ಹೇಳ್ತಾರಲ್ಲ ಕೆಲವರು, ಹಾಗೆ. ಅಂದ್ರೆ ಕೆಲವರು ಮಾತುಗಳಲ್ಲಿ ಹಾಗೆ ಇರ್ತಾರೆ. ಕೆಲವೊಂದು ಕತ್ತಿ ತಿವಿದ ಮಾತುಗಳು. ನಾನು ಹೇಳ್ತೇನೆ, ಇದು ನಮ್ಮನ್ನು ಏನ್ ಮಾಡ್ತಾರೆ? ಗಾಯಗೊಳಿಸ್ತಾರೆ. ನಾನು ಹೇಳ್ತೇನೆ ಇವತ್ತು, ಅದು ನಿನ್ನ ಜೀವಿತಕ್ಕೆ ಆಶೀರ್ವಾದ ತರುವುದಿಲ್ಲ. ನಿನ್ನ ಮಾತುಗಳಲ್ಲಿ ನಿನ್ನ ಜೀವಿತವನ್ನು ದೇವರು ಕಟ್ಟುತ್ತಾನೆ. ನಿನ್ನ ಜೀವಿತವನ್ನು ದೇವರು ಮಾತಿನಲ್ಲೇ ಬಲವನಾಗಿದ್ದಾನೆ. ನೋಡಿ, ಅಲ್ಲಿ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. 18ನೇ ಅಧ್ಯಾಯ 21ನೇ ವಾಕ್ಯ, ಜ್ಞಾನೋಕ್ತಿ 18:21. ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರಂತೆ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ, ಜೀವನ ಮರಣ ನಾಲಿಗೆ ವಶ. ಹಾಗಾದ್ರೆ ಈ ನಾಲಿಗೆಯಲ್ಲಿ ಜೀವಸ ತರಬಹುದು, ಮರಣವಸ ತರಬಹುದು. ಈ ನಾಲಿಗೆಯಲ್ಲಿ ಜೀವಸ ತರಬಹುದು, ಏನ್ ಮಾಡಬಹುದು? ಮರಣಸ ತರಬಹುದು. ಎಲ್ಲಿ ಉಂಟು? ನಮ್ಮ ಶರೀರದ ನಾಲಿಗೆಯಲ್ಲಿ ಇಟ್ಟಿದ್ದಾರೆ, ನಮ್ಮ ಶರೀರದ ಅಂಗದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಇದು ಭಯಂಕರ ಕಿಚ್ಚು ತರ್ತದೆ. ಹಲ್ಲೆಲೂಯಾ. ಯಾಕೋ ಹೇಳ್ತಾರೆ, ಇದೇ ನಾಲಿಗೆಯಲ್ಲಿ ನಾವು ಸ್ತುತಿಸ್ತೇವೆ, ಇದೇ ನಾಲಿಗೆಯಲ್ಲಿ ನಾವು ಒಬ್ಬ ಮನುಷ್ಯನಿಗೆ ಶಾಪ ಹಾಕ್ತೇವೆ. ಎರಡು ಬರ್ಲಿಕ್ಕೆ ಸಾಧ್ಯವಾ? ಒಂದು ಬಾವಿಯಲ್ಲಿ ಸಿಹಿ ನೀರು, ಕೈ ನೀರು ಬರ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದು ನಮ್ಮಲ್ಲಿ ಇವತ್ತು ಏನ್ ಮಾಡಿ? ಒಳ್ಳೇದು ಬರ್ಬೇಕು. ನಾವು ಒಳ್ಳೆಯ ಮುಖಸದಿಂದ ನಾವು ತೆಗೆಯಲ್ಪಟ್ಟವರಾಗಿದ್ದೇವೆ. ನಾವು ಆಡುವ ಪ್ರತಿಯೊಂದು ಮಾತು ದೇವರ ಸನ್ನಿಧಾನಕ್ಕೆ ಬರ್ತಂತ ವಾಕ್ಯ ಅಂತ. ಹಲ್ಲೆಲೂಯಾ. ನಿಮ್ಮ ಮಾತಿನಲ್ಲೇ ನಿಮ್ಮ ಜೀವಿತದ ದೇವರು ಕಟ್ಟುತ್ತಾನೆ. ನಾವು ಯಾವಾಗ ಸಹ ಮಕ್ಕಳಿಗೆ ಯಾವಾಗ ಏನ್ ಮಾಡ್ತೇವೆ? ಕೆಲವು ಸಲ ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಬೈತಾರೆ. ಮಕ್ಕಳನ್ನು ಬೈಬೇಡಿ. ಕೆಲವರನ್ನು ಕತ್ತೆ, ತಂಡಿ ಹಾಗೆಲ್ಲ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ಏನಾಗ್ತದೆ, ನಮ್ಮ ನಾಲಿಗೆ ಏನ್ ಮಾಡ್ತದೆ, ಅಲ್ಲಿ ಜೀವ ಮತ್ತು ಮರಣದ ಶಕ್ತಿ ಉಂಟು. ನಿಮಗೆ ಗೊತ್ತು, ಥಾಮಸ್ ಆಲ್ವಾ ಎಡಿಸನ್, ನೀವು ಕೇಳಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಬಲ್ಬು ಕಂಡು ಹೇಳಿದ ವ್ಯಕ್ತಿ. ಆಮೇಲೆ ಹಲ್ಲೆಲೂಯಾ. ಸಾಮುವೇಲ್ ಅವನ ತಂದೆ ಹೆಸರು, ನ್ಯಾನ್ಸಿ ತಾಯಿ ಹೆಸರು. ಈ ಒಂದು ಥಾಮಸ್ ಆಲ್ವಾ ಎಡಿಸನ್ ಅನ್ನು ಶಾಲೆಗೆ ಹಾಕುವಾಗ ಈ ಶಾಲೆಯಲ್ಲಿ ಟೀಚರ್ಸ್ ಏನ್ ಹೇಳಿದ್ರು ಗೊತ್ತಾ? ನೀನು ಬಡ್ಡ, ದಡ್ಡ, ನೀನು ಪ್ರಯೋಜನ ಇಲ್ಲದವ ಅಂತ ಹೇಳಿ ಲಾಸ್ಟಿಗೆ ಏನ್ ಮಾಡ್ತಾರೆ? ಅವನಿಗೆ TC ಕೊಟ್ಟು ಮನೆಗೆ ಕಳಿಸ್ತಾರೆ. ಲೆಟರ್ ಒಂದು ಪೇಪರ್ ಅಲ್ಲಿ ಕವರ್ ಆಗಿ ಲೆಟರ್ ಕಳಿಸಿ ಅವರಲ್ಲಿ ಹೇಳ್ತಾರೆ, ನೀನು ಇಲ್ಲಿ ಏನ್ ಮಾಡ್ತೇವೆ? ಡಿಪಾರ್ ಮಾಡ್ತೇವೆ, ನೀನು ನಮ್ಮ ಸ್ಕೂಲಲ್ಲಿ ಯೋಗ್ಯತೆ ಇಲ್ಲ ಅಂತ ಕಳಿಸ್ತಾರೆ. ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಏನ್ ಮಾಡ್ತಾರೆ? ಆ TC ಅನ್ನು ಮತ್ತು ಪೇಪರ್ ಅನ್ನು ಅವರು ಕೊಟ್ಟ ಕವರ್ ಅನ್ನು ತಂದು ತಾಯಿಗೆ ಕೊಡ್ತಾರೆ. ತಾಯಿಗೆ ಕೊಡುವಾಗ ತಾಯಿ ಓದುವಾಗ ಏನಂತ, ನಿಮ್ಮ ಮಗನನ್ನು ನಮಗೆ ಕಂಟ್ರೋಲಿಗೆ ತರಲಿಕ್ಕೆ ಆಗಲಿಲ್ಲ, ಅವನಷ್ಟು ದಡ್ಡ ಲೋಕದಲ್ಲಿ ಯಾರು ಇಲ್ಲ ಎಂಬುದಾಗಿ ಎಲ್ಲ ಬರೆದು ಸೈನ್ ಹಾಕುವಾಗ ಮಗ ಕೇಳ್ತಾನೆ, ಯಾರ ಹತ್ರ? ತಾಯಿ ಹತ್ರ ಕೇಳ್ತಾನೆ. ಅಲ್ಲಿ ಏನು ಪ್ರಿನ್ಸಿಪಲ್ ಬರ್ತಿದೆ ಎಂಬುದಾಗಿ ಕೇಳುವಾಗ ಆ ತಾಯಿ ಮಗನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ನಷ್ಟು ಬುದ್ಧಿವಂತರು ಈ ಲೋಕದಲ್ಲಿ ಯಾರು ಇಲ್ಲ ಅಂತೆ, ಅವನಿಗೆ ನಿನ್ನಗೆ ಕಲಿಸ್ಲಿಕ್ಕೆ ಆಗುದಿಲ್ಲ ಅಂತೆ, ಇನ್ನು ಮುಂದೆ ನಾನು ನಿನಗೆ ಕಲಿಸ್ತೇನೆ ಎಂತಾಗಿ. ಆಮೇಲೆ ಅಲ್ಲಿ ನೋಡ್ರಿ, ಒಬ್ಬ ತಾಯಿಯ ಒಂದು ಪಾಸಿಟಿವ್ ಮಾತು ಅವನನ್ನು ಏನ್ ಮಾಡಿದ್ದು ಗೊತ್ತಿಲ್ಲ, ದೊಡ್ಡ ಸೈಂಟಿಸ್ಟ್ ಆಗಿ ಮಾಡಿ. ನೀವು ಯೋಚಿಸಿ, ಹಲ್ಲೆಲೂಯಾ. ರೇಡಿಯೋ ಕಂಡುಹಿಡಿದ ವ್ಯಕ್ತಿ ಅವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಬಲ್ಬು ಕಂಡುಹಿಡಿದ ವ್ಯಕ್ತಿ ಅವನಾಗಿದ್ದಾನೆ. ನೋಡಿ, ಈ ವ್ಯಕ್ತಿಯ ಈ ರೀತಿ ಕಲಿಕೆ ಬಾಯಿಯ ಮಾತು. ನನಗೆ ಶಬ್ದ ಒಬ್ಬನನ್ನು ಕೆಳವಿದ್ದದೆ, ಶಬ್ದ ಒಬ್ಬನನ್ನು ಕಟ್ತದೆ. ಆಗ್ತದಿಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಸಾಯಲಿಕ್ಕೆ ಕಾರಣ ಡಾಕ್ಟರ್ ಈ ಸೈಪ್ ಅಂತ ಹೇಳಿದ್ರೆ ಅವ್ರು ಹಾಗೆ ಸತ್ತು. ಆಮೇಲೆ ಹಲ್ಲೆಲೂಯಾ. ಇವತ್ತು ನೀವು ಯಾರ ಮಾತುಗಳನ್ನು ಕೇಳಬೇಡ್ರಿ.
ದೇವರ ಮಾತು ಏನ್ ಹೇಳ್ತದೆ ಅದನ್ನೇ ಕೇಳ್ತಾರೆ. ಜೀವ ಮತ್ತು ಮರಣ ನಾಲಿಗೆ ವಶ, ವಚನ ಪ್ರಿಯರನ್ನು ಹೊಂದಿಕೊಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ನೋಡಿ, ಆ ಥಾಮಸ್ ಆಲ್ವಾ ಎಡಿಸನ್ ಅವನ ಜೀವಿತದಲ್ಲಿ ಅವನಿಗೆ ಒಂದು ಹೋಪ್ಸ್ ಬಂತು. ಏನಂತ ಹೇಳಿದ್ರೆ, ನಾನು ಬ್ರೈಟ್ ಸ್ಟೂಡೆಂಟ್, ನನ್ನ ಟೀಚರ್ಸ್ಗೆ ನನಗೆ ಕರೀಲಿಕ್ಕೆ ಆಗಲಿಲ್ಲ, ಹಾಗಾದ್ರೆ ನನ್ನಷ್ಟು ಬ್ರೈಟ್ ಯಾರಿಲ್ಲ ಎಂಬುದಾಗಿ ತಿಳಿದು ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಅವನು ಹೆಚ್ಚಾಗಿ ಕೆಮಿಸ್ಟ್ರಿ ಸ್ಟಡಿ ಮಾಡ್ತಿದ್ದಂತೆ, ರಸಾಯನ ಶಾಸ್ತ್ರ, ಅದರ ಬಗ್ಗೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಸ್ಟಡಿ ಮಾಡ್ಲಿಕ್ಕೆ ಹೋಗಿ ಅವನು ದೊಡ್ಡ ಅಚೀವ್ ಮಾಡ್ಲಿಕ್ಕೆ ಕಾರಣ ಅವನ ತಾಯಿಯ ಮಾತಾಗಿದೆ. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಇದೇ ಮಾತುಗಳನ್ನು ಆಡಿರಿ. ಅವರ ಜೀವಿತ ನಿಮ್ಮ ಬಾಯಿಂದ ಕಟ್ಟಲ್ಪಡುತ್ತದೆ. ಎಷ್ಟು ಜನ ನಂಬ್ತಿರುವುದು, ನಾನು ನಂಬ್ತಿರುವುದು, ನಿನ್ನ ಬಾಯಿಯ ಮಾತೆ ಒಬ್ಬನನ್ನು ಕಟ್ಟುತ್ತದೆ, ನಿನ್ನ ಬಾಯಿಯ ಮಾತೆ ಒಬ್ಬನನ್ನು ಕೆಡವಂತದಾಗಿದೆ. ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ 37ನೇ ಅಧ್ಯಾಯ, HKL ಪ್ರವಾದನದ 37ನೇ ಅಧ್ಯಾಯದಲ್ಲಿ ಅಲ್ಲಿ ತೀರ ಒಣಗಿದ ಎಲುಬುಗಳು, ತೀರ ಒಣಗಿದ ಎಲುಬುಗಳನ್ನು, ಅಂದ್ರೆ ಅದು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಜೀವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಒಣಗಿದ ಎಲುಬುಗಳು, ಡ್ರೈ ಬೋನ್ಸ್, ಲೆಕ್ಕವಿಲ್ಲದಷ್ಟು ಅಲ್ಲಿ ಬಿದ್ದಿದ್ದಂತೆ. ಆಗ ದೇವರು ಪ್ರವಾದಿಗೆ ಹೇಳಿದೆ, ಗೊತ್ತಿಲ್ಲ, ನೀನು ಅವುಗಳ ಮೇಲೆ ಮಾತಾಡು, ನೀನು ಅವುಗಳ ಮೇಲೆ ಮಾತನಾಡ. ಇದು ಕಥೆಯ ಅಥವಾ ಚರಿತ್ರೆಯ? ಚರಿತ್ರೆ. ಹಾಗಾದ್ರೆ ದೇವರ ವಾಕ್ಯ ಚರಿತ್ರೆಯನ್ನು ಮಾಡುತ್ತದೆ. ಹಲ್ಲೆಲೂಯಾ. ನೋಡಿ, ಆದಿಯಲ್ಲಿ ದೇವರ ವಾಕ್ಯ ಇತ್ತು, ಹೌದಾ? ಪ್ರೆಸರ್ ಯೋಹಾನ ಬರೆಸುವ 1ನೇ ಅಧ್ಯಾಯ 1ನೇ ವಾಕ್ಯ ಏನಿರ್ತದೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಏನಾಗಿತ್ತು? ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಹಾಗಾದ್ರೆ ಈ ಮಾತು ದೇವರದಾಗಿತ್ತು. ಅಲ್ಲಿ ಹೆಚ್ಚಿನರಿಗೆ ಗೊತ್ತುಂಟು, ನಾನು ಮಾತನಾಡುವ ಮಾತುಗಳು ಅದು ದೇವರು ಹೇಳಿದ ಮಾತುಗಳು. ಆ ಬೋನಿಗೆ ನುಡಿ ಅಂತ ಹೇಳುವಾಗ ಅವನು ನುಡಿಯುವಾಗ ಏನಾಯ್ತಂತೆ, ಅಲ್ಲಿ ಅದಕ್ಕೆ ನರಗಳು ಹಬ್ಬಿತ್ತು, ಹಾಗೆ ಬರ್ತಿದ್ದಲ್ಲ, ನರಗಳು ಹಬ್ಬಿತ್ತು, ಅವುಗಳಿಗೆ ಶ್ವಾಸ ಹೋಯ್ತು. ಇದನ್ನು ಹೋಗ್ಲಿಕ್ಕೆ ಕಾರಣ ಏನು? ಅವರು ಮಾತನಾಡಿದ ಮಾತು. ಅಂಜೂರದ ಮರ ನೋಡಿ, ಅಂಜೂರದ ಮರಕ್ಕೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ಇನ್ನು ಮುಂದೆ ಇದು ಏನ್ ಮಾಡ್ಬೇಕು? ಫಲ ಕೊಡದಿರಲಿ. ಅದು ಆಗಲೇ ಸತ್ತು ಹೋಯ್ತು. ಆದ್ರೆ ಶಿಷ್ಯರಿಗೆ ಗೊತ್ತಾಗಲಿಲ್ಲ. ಮರುದಿವಸ ಬರುವಾಗ ಪೇತ್ರ ಹೇಳ್ತಾನೆ, ಗುರುವೇ, ಇದು ಗುಣ ಸಮೇತ ಏನಾಗಿದೆ? ಒಣಗಿ ಹೋಗಿದೆ, ನಿನ್ನೆ ಹೇಳಿದಲ್ಲ. ಆಗ ಯೇಸು ಸ್ವಾಮಿ ಹೇಳಿದ್ರು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು ನುಡಿದ ಹಾಗೆ ನಿಮ್ಮ ಶರೀರ ಸಹ ಕೇಳ್ತದೆ, ನೀವು ನುಡಿದ ಹಾಗೆ ನಿಮ್ಮ ರೋಗಗಳು ಕೇಳ್ತದೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ಅಲ್ಲಿ ಯಾವ ರೋಗ ಶಕ್ತಿ ಸಹ ನಿನ್ನ ಬಾಯಿಯ ಮುಂದೆ ಅದು ಬಿದ್ದು ಹೋಗ್ತದೆ. ಅಲ್ಲವೇ? ಕೆಲವರೆಲ್ಲ ಏನ್ ಮಾಡ್ತಾರೆ? ನೆಗೆಟಿವ್ ಮಾತನಾಡ್ತಾರೆ. ನೆಗೆಟಿವ್ ಸ್ಟಾಪ್ ಮಾಡಿ ದೇವರು ಏನ್ ಹೇಳ್ತಾರೆ ಅದನ್ನು ಮಾತನಾಡ್ರಿ. ಆಮೇಲೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ, ಅದರಲ್ಲಿ 20ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯ. ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಆಗಿಲ್ಲ. ಅಂದ್ರೆ ಅದರ ಅರ್ಥ ನಿಮಗೆಲ್ಲರಿಗೂ ಗೊತ್ತುಂಟು. ಒಬ್ಬ ತಂದೆ ಮಗನನ್ನು ತರ್ತಾನೆ, ಅವನಿಗೆ ಬಿಡಿಸಿತ್ತು, ಅವರನ್ನು ಗುಣಪಡಿಸಲಿಕ್ಕೆ ಶಿಷ್ಯರ ಹತ್ರ ಆಗಲಿಲ್ಲ. ಆಗ ಯೇಸು ಏನ್ ಮಾಡ್ತಾರೆ? ಗುಣಪಡಿಸುವಾಗ ಶಿಷ್ಯರಿಗೆ ಹೇಳ್ತಾರೆ, ನಮಗೆ ಯಾಕೆ ಗುಣಪಡಿಸಲಿಕ್ಕೆ ಆಗಲಿಲ್ಲ ಹೇಳುವಾಗ ಯೇಸು ಹೇಳಿದ ಒಂದೇ ಮಾತು, ನಿಮ್ಮ ನಂಬಿಕೆ ಕಡಿಮೆ ಆಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾಕೆ ಅದ್ಭುತ ಆಗುತ್ತಿಲ್ಲ? ನಮಗೆ ಡೌಟ್. ಹಲ್ಲೆಲೂಯಾ. ಇವತ್ತಿಲ್ಲಿ ನಾನು ಡೌಟ್ ಮಾಡುವುದಿಲ್ಲ, ಹೇಳ್ರಿ. ದೇವರ ವಚನದಲ್ಲಿ ಡೌಟ್ ಮಾಡುವುದಿಲ್ಲ. ನನ್ನ ನಾಲಿಗೆಯಲ್ಲಿ ಜೀವ ಇದೆ, ನಾನು ಮಾತಾಡ್ತೇನೆ. ಎಷ್ಟು ಜನ ಅಂತಾರೆ, ಮಾತಾಡ್ರಿ. ಅಲ್ಲಿ ಅದು ಇದ್ದ ಹಾಗೆ ಇರುವುದಿಲ್ಲ, ಚೇಂಜ್ ಆಗ್ತದೆ, ಸಿಚುವೇಶನ್ ಚೇಂಜ್ ಆಗ್ತದೆ. ನಿನ್ನ ಬಾಯಿ ಕಟ್ಟುತ್ತದೆ, ನಿನ್ನ ಬಾಯಿ ಜೀವ ಕೊಡ್ತದೆ. ಆ ನಂತರ ವಾಕ್ಯ ಹೋದ್ರಿ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀನು ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಕಿತ್ತು ಹೋಗು ಅಂತ ಹೇಳಿದರೆ ಅದು ಹೋಗುವುದು, ಮತ್ತು ನಿಮ್ಮ ಕೈಯಲ್ಲಿ ಆಗದಂತದ್ದು ಯಾರು ಹೇಳಿದ್ರು? ಇವತ್ತು ನಾವೇ ನನ್ನಿಂದ ಆಗುದಿಲ್ಲ, ನಿಮ್ಮಿಂದಲೇ ಆಗ್ತದೆ. ಎಷ್ಟು ನಿಮ್ಮಿಂದ ಆಗದ ಕಾರ್ಯ ಒಂದು ಸಹ ಎಷ್ಟು ಜನ ನಂಬ್ತೀರಿ? ಇವತ್ತು ನನ್ನಿಂದ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ, ನನ್ನ ನಾಲಿಗೆಯಿಂದ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಇವತ್ತಿನಿಂದ ನಮ್ಮ ನಾಲಿಗೆಯನ್ನು ನಾವು ಕಾಯುವ, ನಮ್ಮ ನಾಲಿಗೆ ಕಾವಲಿರಿಸುವ. ಯಾಕಂತ ಹೇಳಿದ್ರೆ ಇದೊಂದು ಕಿಚ್ಚೆ. ಹಲ್ಲೆಲೂಯಾ. ನಾವು ಕಿಚ್ಚು ತರಬೇಕು ನರಕದಿಂದ ಅಲ್ಲ, ನಾವು ಕಿಚ್ಚು ತರಬೇಕು ಪರಲೋಕದಿಂದ.
ಹೌದಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಇಜೆಬೆಲಳು ಮಾತನಾಡುವಾಗ ಅದು ನರಕದಿಂದ ಕಿಚ್ಚು ಬಂದದ್ದು. ಹಲ್ಲೆಲೂಯಾ. ಎಲಿಯನು ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಕಿಚ್ಚು ಬಂದದ್ದು. ಹಾಗಾದ್ರೆ ಎಲ್ಲಿಂದ? ನರಕದಿಂದ ಸಹ ಕಿಚ್ಚು ಬರ್ತದೆ, ಪರಲೋಕದಿಂದ ಸಹ ಕಿಚ್ಚು ಬರ್ತದೆ. ಇವತ್ತು ನಾವು ಪರಲೋಕದ ಸಂಸ್ಥಾನದವರಾದ್ರಿಂದ ನಮಗೆ ನರಕದಲ್ಲಿ ಸಂಬಂಧ ಇಲ್ಲ, ನಮಗೆ ಸಂಬಂಧವಿರುವುದು ಪರಲೋಕ ದೇವರಲ್ಲಿ. ಇವತ್ತು ನಾನು ನಂಬ್ತೇನೆ, ನೀವು ಇವತ್ತಿನಿಂದ ಮಾತನಾಡ್ರಿ, ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡ್ರಿ, ನಿಮ್ಮ ಕೆಲಸದ ಬಗ್ಗೆ ಮಾತನಾಡ್ರಿ, ನಿಮ್ಮ ಫ್ಯೂಚರ್ ಬಗ್ಗೆ ಮಾತನಾಡ್ರಿ. ಅದೆಲ್ಲ ನಿಮ್ಮ ನಾಲಿಗೆಯಲ್ಲಿ ದೇವರು ಇಟ್ಟಿದ್ದಾರೆ. ಆಮೇಲೆ ಅಬ್ರಹಾಮನಿಗೆ ದೇವರು ಹೇಳಿದ್ರು, ನೀನು ಯಾರನ್ನು ಆಶೀರ್ವಾದ ಮಾಡ್ತೀಯ ಅವರನ್ನು ನಾನು ಆಶೀರ್ವಾದ ಮಾಡ್ತೇನೆ. ಯಾಕೆ ಹೇಳಿದ್ರು? ಅಬ್ರಹಾಮನ ಬಾಯಲ್ಲಿ ಆಶೀರ್ವಾದದ ಮಾತೆ ಬರ್ತೀನಿ. ಇವತ್ತು ದೇವರ ಮಕ್ಕಳೇ, ನನ್ನ ನಿನ್ನನ್ನು ದೇವರು ಆಶೀರ್ವಾದಕ್ಕೋಸ್ಕರ ಈ ಸಭೆಯಲ್ಲಿ ಇಟ್ಟಿದ್ದಾನೆ. ನನ್ನ ನಿನ್ನ ಆಶೀರ್ವಾದವಾಗಿ ಈ ಸಮಾಜದಲ್ಲಿ ಇಟ್ಟಿದ್ದಾನೆ, ನಿನ್ನ ಕುಟುಂಬದಲ್ಲಿ ಇಟ್ಟಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಅನೇಕರಿಗೆ ಆಶೀರ್ವಾದ ಇದೆಯಾ? ಇವತ್ತು ತನಕ ನಿಮ್ಮ ಜೀವಿತದಲ್ಲಿ ಏನು ನಡೆಯದೇ ಇದ್ದರೆ, ಇವತ್ತು ನಮ್ಮ ಬಾಯಿಯನ್ನು ದೇವರಿಗೆ ಒಪ್ಪಿಸಿಕೊಂಡಿರುವ ನನ್ನ ಬಾಯಿಯನ್ನು ಕಾವಲಿರಿಸುವ. ಹಲ್ಲೆಲೂಯಾ. ನನ್ನ ತುಟಿಗಳನ್ನು ಕಾಯಿ ಎಂಬುದಾಗಿ ಹೇಳುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಿಮಗೆ ಗೊತ್ತುಂಟಾ, ದಾವೀದನ ಜೀವಿತದಲ್ಲಿ ಈ ಒಂದು ಮಾತು ಹೇಳಿದ್ರಿಂದ ಅವನಿಗೆ ದೀರ್ಘಾಶಯವನ್ನು ದೇವರು ಕೊಡ್ತಾರೆ. ಯಾಕೆ ಗೊತ್ತಿಲ್ಲ? ಅವನು ಪ್ರಾರ್ಥನೆ ಮಾಡಿದ್ದು ಅಂತಸ್ತಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ, ಅವನು ತನ್ನ ಬಾಯಿಗೋಸ್ಕರ ಪ್ರಾರ್ಥನೆ ಮಾಡಿದ. ಇವತ್ತು ಎಷ್ಟು ಜನ ನಮ್ಮ ಬಾಯಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ? ನಾನು ಹೇಳ್ತೇನೆ, ಎಲ್ಲ ಅಂಗಗಳಿಗಿಂತ ಉನ್ನತವಾದ ಶಕ್ತಿ ಉಳ್ಳಾಗ ಅದು ನಮ್ಮ ಬಾಯಿ, ನಮ್ಮ ನಾಲಿಗೆ. ಈ ಬಾಯಿಂದಲೇ ನಾವು ಕಟ್ಟಬಹುದು, ಬಾಯಿಂದ ನಮ್ಮ ಜೀವಿತವನ್ನು ಕೆಡಿಸಬಹುದು. ಹಾಗಾಗಿ ಇವತ್ತು ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡುವ. ಈ ಬಾಯಿ ಕೊಟ್ಟದ್ದು ದೇವರ ಮಹಿಮೆಯನ್ನು ಸಾರಲಿಕ್ಕೆ. ನಾನು ನಂಬ್ತೇನೆ, ಇವತ್ತು ನಿಮ್ಮನ್ನು ಅದಕ್ಕೋಸ್ಕರ ದೇವರು ಉಪಯೋಗಿಸುವವನಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ದೇವೆ. ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಅಪೊಸ್ತಲರು ಅನ್ಯ ಭಾಷೆಗಳಿಂದ ಆರಾಧನೆ ಮಾಡುವಾಗ ಅಲ್ಲಿ ಬೆಂಕಿ ಇಳಿದು ಬಂತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ? ಪ್ರಾರ್ಥನಕರು, ಆರಾಧನಕರು. ಓ ಹಚ್ಚ ಹೇ ಕಿತ್ತ ಬಲ ಹೇ ಎಂಬುದಾಗಿ ಹಾಡುಗಾರ ಹೇಳಿದ ಹಾಗೆ ಇವತ್ತು ನಾವು ಪ್ರಾರ್ಥನೆ ಮಾಡುವ. ಸ್ವಲ್ಪ ಸಮಯ ನಿಮ್ಮ ಬಾಯಿಗಳನ್ನು ತೆರೆಯಿರಿ, ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಹೇಳ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ನನ್ನ ಬಾಯನ್ನು ಬಿಟ್ಟು ಸ್ವಾಮಿ, ನನ್ನ ಬಾಯನ್ನು ಬಿಟ್ಟು ಸ್ವಾಮಿ, ನನ್ನ ಬಾಯಿಯನ್ನು ನಿನಗೆ ತೆರೆಯಲಿ ಸ್ವಾಮಿ. ನನ್ನ ಬಾಯಿ ಲೋಕಕ್ಕೋಸ್ಕರ ಅಲ್ಲ, ಇತರ ಬಗ್ಗೆ ಹೇಳಿಕಲ್ಲ, ನಿನ್ನ ಮಹಿಮೆಗೋಸ್ಕರ ನನ್ನ ಬಾಯಿಯನ್ನು ಉಪಯೋಗಿಸು ಸ್ವಾಮಿ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತಾ ಇದ್ದೀರಿ? ರಿಖಲವ ಶದರ ಬಲ ಸಂತನ, ರಿಹಂತರ ಬಲ ಶಕ್ರ ಬಾಲವ ಸಂತನ. ನಾನು ನಂಬ್ತೇನೆ, ಇವತ್ತು ನಿನ್ನ ರೋಗಿ ಯಾವುದೇ ಆಗಿದ್ದು ಸಹ ಇವತ್ತು ನಾನು ಮಾತನಾಡುವಾಗಲೇ ನಾನು ನಂಬ್ತೇನೆ, ಅದು ಅಲ್ಲಿ ಇರುವುದಿಲ್ಲ, ಅದು ಕಿತ್ತು ಹೋಗುತ್ತದೆ. ನಂಬ್ರಿ, ನಂಬ್ರಿ, ನಂಬ್ರಿ. ನಿಮ್ಮ ನಂಬಿಕೆ ಕಡಿಮೆ ಆಗಬಾರದು. ಸತ್ಯವೇದದಲ್ಲಿ ಹೇಳಿದ ಮಾತು ಒಂದು ಸುಳ್ಳಾಗ್ಲಿಲ್ಲ. ಸುಳ್ಳಾಗ್ಲಿಕ್ಕೆ ಕಾರಣ ನಂಬಿಕೆ ಕಡಿಮೆ ಆದ್ರಿಂದ. ಇವತ್ತು ಎಷ್ಟು ಜನ ನಂಬ್ತಾ ಇದ್ರಿ? ನಾನು ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳ್ತೇನೆ, ಸಭೆಗೋಸ್ಕರ ಸ್ತೋತ್ರ ಹೇಳ್ತೇನೆ, ಸಭೆಯ ಮಕ್ಕಳಿಗೋಸ್ಕರ ದೇವರಿಗೆ ಸ್ತೋತ್ರ. ನೀವಿದ್ದ ಹಾಗೆ ಇರುವುದಿಲ್ಲ, ನೀವಿದ್ದ ಹಾಗೆ ಇರುವುದಿಲ್ಲ. ಸತ್ಯವೇದ ನೀವು ಮೇಲರಾಗ್ತಿರುವ ಹೊರತು ಕೆಳಗಡರಾಗುವುದಿಲ್ಲ. ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವಿರಿ ಎಂಬುದಾಗಿ ದೇವರ ವಾಕ್ಯ. ಎಷ್ಟು ಜನ ನಂಬ್ತೀರಿ? ಬಾಯ್ತೇರಿ, ಬಾಯ್ತೇರಿ, ಬಾಯ್ತೇರಿ. ನಾವು ಸಾಲ ತೆಗೆದುಕೊಳ್ಳುವುದಿಲ್ಲ. ಹೇಳ್ರಿ, ಸಾಲ ಇನ್ನು ಮುಂದೆ ತೆಗೆದುಕೊಳ್ಳುವುದಿಲ್ಲ. ಇವತ್ತು ಅನೇಕರು ಸಾಲದಲ್ಲಿ ಇದ್ರೆ ದೇವರಾತ್ಮನೆಯಿಂದ ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸ್ತಾನೆ. ಇತರರಿಗೆ ಬ್ಲೆಸ್ಸಿಂಗ್, ಇತರರಿಗೆ ಬ್ಲೆಸ್ಸಿಂಗ್, ನಿನ್ನ ಸಭೆಗೆ ಬ್ಲೆಸ್ಸಿಂಗ್, ನಿನ್ನ ಕುಟುಂಬಕ್ಕೆ ಬ್ಲೆಸ್ಸಿಂಗ್, ನಿನ್ನ ಸಮಾಜಕ್ಕೆ ಬ್ಲೆಸ್ಸಿಂಗ್. ಆರಾಧನೆಯಲ್ಲಿ ಬಿಡುಗಡೆ ಉಂಟು, ಆರಾಧನೆಯಲ್ಲಿ ಬಿಡುಗಡೆ ಉಂಟು. ಪ್ರಾರ್ಥನೆ ಮಾಡುವಾಗ ಸೌಖ್ಯಗಳು ಇರಿಸಿ ಬರ್ತದೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. हमेशा हमेशा
ದೇವರೇ ನನ್ನ ಬಾಯಿಯನ್ನು ಕಾವಲಿರಿಸಿ, ನನ್ನ ತುಟಿ ಎಂಬ ಕದವನ್ನು ಕಾಯಿ ಎಂದಾರೆ. ದೇವರೇ, ಇವತ್ತು ನಾವು ಯಾವ ದುಷ್ಟನೊಂದಿಗೆ ಕನೆಕ್ಷನ್ ಇಲ್ಲ. ದೇವರೇ, ನಿನ್ನೊಂದಿಗೆ ನಾವು ಕನೆಕ್ಷನ್ ಆಗಿದ್ದೇವೆ. ನಮ್ಮ ಬಾಯಿಯಲ್ಲಿ ಬರುವ ಮಾತುಗಳು ಅದು ಪರಲೋಕಕ್ಕೆ ಏರಿ ಹೋಗಲಿ. ನಮ್ಮ ಬಾಯಿಯ ಮಾತುಗಳು ಪರಲೋಕದಿಂದ ಬೆಂಕಿಯನ್ನು ತರಲಿ. ನಾನು ನಂಬ್ತೇನೆ, ಅನೇಕ ವರ್ಷಗಳಿಂದ ಇಲ್ಲಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಒಂದು ಬಿಡುಗಡೆಗೋಸ್ಕರ, ಯೇಸುವಿನ ನಾಮದಲ್ಲಿ ಪರಲೋಕದ ದೇವರೇ, ನಿನ್ನಿಂದ ಇವತ್ತೊಂದು ಸಂಪೂರ್ಣವಾದ ಬಿಡುಗಡೆ ಅವರಿಗೆ ಬರಲಿ. ಅವರು ಕಾಯುವ ಎಕ್ಸ್ಪೆಕ್ಟೇಷನ್ ಮಾಡುವ ವಿಷಯದಲ್ಲಿ ಅದ್ಭುತ ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸಿದ್ದೇನೆ. ಅವರ ಒಳಗೆ ಜೀವವನ್ನು ಮಾತನಾಡ್ತಿದ್ದೇನೆ, ಅವಳ ಒಳಗೆ ಆರೋಗ್ಯವನ್ನು ಮಾತನಾಡ್ತಿದ್ದೇನೆ. ದೇವರೇ, ಇವತ್ತಿನಿಂದ ಅವರ ಚರಿತ್ರೆ ಬದಲಾಗಲಿ, ಅವರ ದೊಡ್ಡ ಟೆಸ್ಟಿಮನಿಯೊಂದಿಗೆ ಬರುವಂತೆ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ನಿನ್ನ ಮಕ್ಕಳನ್ನ ಕರೆಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆಯವರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳುವ